ಟೀಮೇ ಫಸ್ಟ್ ಟೈಮ್ ಹೊಸದಲ್ವ ನಾವು ಏನೇನ್ ಮಾಡ್ಬೇಕು ನಾವು ಏನ್ ಅನ್ಕೊಂಡಿದ್ರಿ ಅಂತ ರಫ್ ಆಗಿ ಹೇಳ್ಬಿಟ್ರೆ ಇನ್ನು ಯಾವುದೇ ಕಾರಣಕ್ಕೂ ಏನೂ ಕೇಳೋದಿಲ್ಲ ಅವ್ರು. ಬೆಣ್ಣೆಲ್ ಕೂದಲು ತೆಗೆದಂಗೆ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೋದು ಅವ್ರ. ಆ ಸಿನಿಮಾಯಿಂದ ನನಗೆ ಒಂದಷ್ಟು ಬಾಲಿವುಡ್ ವರ್ಕ್ಗಳು ಲಿಂಕ್ ಆಗಿ ಸಿಂತು. ನಮ್ಮ ಒಂದು ಡೇಟ್ ಕ್ಲಾಶ್ ಇಂದ ಅದನ್ನ ನಾನು ಮಾಡಕ್ ಆಗಿರ್ಲಿಲ್ಲ ಆಕ್ಚುಲಿ. ಸರ್ ಈಗ ಒಂದು ಸೀನ್, ಈಗ ನೀವು ಸ್ಟಂಟ್ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡ್ತೀರಿ, ಈ ತರ ಸೀಕ್ವೆನ್ಸ್ ಹಿಂಗ್ ಬರುತ್ತೆ, ಹಿಂಗೆ ಎಂಡ್ ಆಗುತ್ತೆ, ಆ ತರದೆಲ್ಲ ಅವ್ರು ಹೆಂಗ್ ಅಪ್ರೋಚ್ ಮಾಡ್ತಾರೆ, ಅವ್ರದ್ದು ಯೋಚನಾ ಲಹರಿ ಹೇಗಿರುತ್ತೆ ಅಂತ ಏನ್ ಅನ್ಕೊಂಡ್ರೆ ಅದೇ ಅವ್ರು ಫಸ್ಟ್ ಬಂದು ಕೇಳೋದೇನಂತಂದ್ರೆ ಏನ್ ಅನ್ಕೊಂಡಿದ್ರಿ ಮಾಸ್ಟರ್, ಏನೇನ್ ಮಾಡ್ಬೇಕು ನಾವು, ಏನ್ ಅನ್ಕೊಂಡಿದ್ರಿ ಅಂತ. ಅವಾಗ ಒಂದ್ಸರಿ ನಾನು ನೀಟಾಗಿ ಎಲ್ಲ ಒಂದು ಏನ್ ಕೊರಿಯೋಗ್ರಾಫು ಕತೆ ಬಗ್ಗೆ ಹೇಳ್ಬಿಟ್ಟು ಯಾವ್ಯಾವ ತರ ಕಂಪೋಸ್ ಮಾಡ್ಕೊಂತೀವಿ ಅನ್ನೋದೆಲ್ಲ ಒಂದು ರಫ್ ಆಗಿ ಹೇಳ್ಬಿಟ್ರೆ ಇನ್ನು ಯಾವುದೇ ಕಾರಣಕ್ಕೂ ಏನೂ ಕೇಳೋದಿಲ್ಲ ಅವರು. ನೆಕ್ಸ್ಟ್ ಏನ್ ನಾನು ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದೇ ಕೇಳ್ತಾರೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ನಿಜವಲ್ಲ ಅವ್ರ ಹತ್ರ ಹೆಂಗೆ ಅಂತಂದ್ರೆ ಬೆಣ್ಣೆಲ್ ಕೂದಲು ತೆಗೆದಂಗೆ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೋದು ಅವ್ರ ಹತ್ರ. ಇನ್ಫ್ಯಾಕ್ಟ್ ಅಲ್ಲೊಂದು ಪರ್ಟಿಕ್ಯುಲರ್ ಶಾಟ್ ಇದೆ, ಅಂದ್ರೆ ಕನ್ನಡಿ ಒಳಗೆ ಶೂಟ್ ಮಾಡಿದ್ದು ಕನ್ನಡಿ ಇದಾಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಹೌದು, ಮೋಟರ್ ಬೈಕ್ ಅಲ್ಲಿ. ಕರೆಕ್ಟ್. ಆಮೇಲೆ ಇವನ್ ಕ್ಯಾಮ್ರಾ ಮೂವ್ಮೆಂಟ್ ಕೂಡ ಸತ್ಯ ಹೆಗ್ಡೆ ಬಗ್ಗೆ ಹೇಳಬೇಕು. ತುಂಬಾನೇ ಅಂದ್ರೆ ನಮಗೆ ಕರೆಕ್ಟ್ ಆಗಿ ತುಂಬಾ ಅದು ಸಿಂಕ್ ಕೂಡ ಆಗ್ತಾ ಇದೆ ನೋಡೋರಿಗೆ, ಎಲ್ಲೂ ಕನ್ಫ್ಯೂಷನ್ ತರನು ಅನಿಸ್ತಾ ಇಲ್ಲ. ಬಟ್ ಅಗೈನ್ ಇಟ್ಸ್ ವೆರಿ ಬ್ರಿಲಿಯಂಟ್ ಅವ್ರದ್ದು ಕ್ಯಾಮ್ರಾ ವರ್ಕ್ ಆಗಿ. ಬಟ್ ಏನಂದ್ರೆ ಆ ಟೀಮೇ ಫಸ್ಟ್ ಟೈಮ್ ಹೊಸದಲ್ವ ನಾವು. ಸೂರ್ಯ ಇರ್ಬೋದು, ಸತ್ಯ ಹೆಗ್ಡೆ ಇರ್ಬೋದು, ನಾವು ಇರ್ಬೋದು, ಎಲ್ಲ ಒಂದು ಟೀಮ್ ಅಂತಂದ್ರೆ ಆ ಟೈಮಲ್ಲಿ ಅಪ್ಪು ಸರ್ ಹೊಸದು ನಾವು. ಕರೆಕ್ಟ್. ಅಪ್ಪು ಸರ್ ಮಾಡೋಂಥ ಬೇರೆ ಜನರ ಸಿನಿಮಾಗಳಿತ್ತು. ಫಸ್ಟ್ ಟೈಮ್ ಫುಲ್ ಅಂಡ್ ಫುಲ್ ಮಾಸ್ ಆಕ್ಷನ್ ಮಾಡೋಂಥ ಒಂದು ಸಿನಿಮಾ ಮಾಡಿದಂಥ ಸಿನಿಮಾನೇ ಜಾಕಿ. ಬಟ್ ನನಗೆ ತುಂಬಾ ಸ್ಪೆಷಲ್ ಏನಂತಂದ್ರೆ ಆ ಸಿನಿಮಾಯಿಂದ ನನಗೆ ಒಂದಷ್ಟು ಬಾಲಿವುಡ್ ವರ್ಕ್ಗಳು ಲಿಂಕ್ ಆಗಿ ಸಿಂತು. ಯಾಕಂದ್ರೆ ಅಲ್ಲಿಂದ ನನಗೆ ಪ್ರಭುದೇವ್ ಅವರು ಸಿಕ್ಕಿದ್ರು. ಪ್ರಭುದೇವ್ ಅವರಿಂದ ನಾನು ಬೇರೆ ಲಿಂಕ್ಗಳು ಹೋಯ್ತು. ಆದ್ರಿಂದ ನನ್ಗೆ ಜಾಕಿ ಅನ್ನೋದು ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ನನಗೆ. ಕರೆಕ್ಟ್. ಇನ್ಫ್ಯಾಕ್ಟ್ ಆಕ್ಚುಲಿ ಅಪ್ಪು ಸರ್ ಅವರ ಕ್ಯಾರೆಕ್ಟರೈಸೇಷನ್ ಕೂಡ ತುಂಬಾನೇ ಅಂದ್ರೆ ಆಲ್ಮೋಸ್ಟ್ ಎಲ್ಲಾದ್ರೂ ಒಂಥರ ಗುಡ್ ಬಾಯ್ ಟೈಪ್ಸ್ ಆಕ್ಚುಲಿ ಅವ್ರು ಪ್ಲೇ ಮಾಡ್ತಾ ಬಂದಿದ್ದು. ದಿಸ್ ವಾಸ್ ಲೈಕ್ ವೆರಿ ನ್ಯಾಚುರಲ್. ಅಂದ್ರೆ ಅವರು ಕುಡ್ತಾ ಬಿಡೋದ್ರ ಬಗ್ಗೆ, ಸಿಗರೇಟ್ ಸೇದೋದ್ ಬಿಡೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅದರೆಲ್ಲ ತುಂಬಾ ವೆರಿ ನಾರ್ಮಲ್ ಪರ್ಸನ್. ಅದ್ರಲ್ಲಿ ತುಂಬಾನೇ ಹತ್ರ ಆಗುವಂತ, ಎಲ್ರಿಗೂ ಒಂಥರ ಏನು ಹುಡುಗರು ಇರ್ತಾರೆ ಆ ತರ ಹತ್ರ ಆಗುವಂತ ಪಾತ್ರ. ಸರ್ ಇನ್ನೊಂದು ಆಕ್ಚುಲಿ ಸ್ಟಂಟ್ ಸೀಕ್ವೆನ್ಸ್ ಅಂತಂದ್ರೆ ಡೆಫಿನೆಟ್ಲಿ ಆ ರಾತ್ರಿ ಹೊತ್ತು ಆಕ್ಚುಲಿ ಬೆಂಕಿ ಫೈಟ್ಸ್. ಸರ್ ಏನು ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಎಷ್ಟಿತ್ತು, ಅಪ್ಪು ಸರ್ ಅದಕ್ಕೆ ಎಷ್ಟು ರೆಡಿ ಆಗಿ ಆಕ್ಚುಲಿ ಅದನ್ನ ಪೂರ್ತಿ ಪ್ರಿಪೇರ್ ಆಗಿ ನಾವೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ನಮ್ಮ ಒಂದು ಡೇಟ್ ಕ್ಲಾಶ್ ಇಂದ ಅದನ್ನ ನಾನು ಮಾಡಕ್ ಆಗಿರ್ಲಿಲ್ಲ ಆಕ್ಚುಲಿ. ಅದನ್ನೇ ಡಿಫರೆಂಟ್ ಡ್ಯಾನಿ ಅವ್ರು ಮಾಡಿದ್ರು ಆಕ್ಚುಲಿ ಆ ಸೀಕ್ವೆನ್ಸ್ ಬಂದು. ಅದಲ್ಲದೆ ಇನ್ ಮಿಕ್ಕಿದೆಲ್ಲ ನಾವೇ ಮಾಡ್ಕೊಂಡಿದ್ದೀವಿ ಸೀಕ್ವೆನ್ಸ್.